ಒಮ್ಮೆ ಆ ಎಕ್ಸಿಬಿಷನಲ್ಲಿ ಒಳಗೆ ಹೋಗ್ಬಿಟ್ರೆ ಹೇಗೆ ಅನಿಸ್ತಾ ಇತ್ತಂದರೆ, ಇದು ನನ್ನ ಅನುಭವ ಸಹಿತ ಬೇರೆಯವರ ಅನುಭವವನ್ನು ಪಡ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಒಳಗಡೆ ಹೋಗ್ತಾ ಇದ್ದಂಗೆನೆ ನಾವೇ 1500 ವರ್ಷ ಹಿಂದೆ ಹೋಗ್ತಾ ಇದ್ದೀವೇನೋ ಅನ್ನಿಸ್ತಾ ಇತ್ತು. ಪ್ರವಾದಿ ಮೊಹಮ್ಮದರಿಗೆ ಇದೇ ಗುಹೆಯಿಂದಾನೇ ಅಲ್ವಾ ಪ್ರಥಮ ಸಂದೇಶ ಬಂದಿದ್ದು, ಇದೇ ಅಲ್ವಾ ಪ್ರವಾದಿ ಮೊಹಮ್ಮದರ ಪತ್ನಿ ಆಯಿಷಾ ಅವರ ಮನೆ, ಇದೇ ಅಲ್ವಾ ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹುತಾತ್ಮನಾದ ಕರ್ಬಲಾ ಮೈದಾನ. ಅಲ್ಲಿಯ ಒಂದೊಂದು ವಸ್ತು ಪ್ರದರ್ಶನ ನೋಡುಗರನ್ನು 1500 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇತ್ತು. ಅಷ್ಟೊಂದು ಶಿಸ್ತುಬದ್ಧವಾಗಿ, ಚಂದವಾಗಿ, ಆಕರ್ಷಕವಾಗಿ ಈ ಎಕ್ಸಿಬಿಷನನ್ನು ಏರ್ಪಾಟು ಮಾಡಲಾಗಿತ್ತು. ಇದರ ಜೊತೆಗೆ ಈ ಎಕ್ಸಿಬಿಷನಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದ್ದು VR ಕೌಂಟರ್, ವರ್ಚುವಲ್ ರಿಯಾಲಿಟಿ. ಇಲ್ಲಿ ಮಕ್ಕಾದಲ್ಲಿರೋ ಕಾಬಾ ನೋಡೋದಕ್ಕೆ 3D ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದು ಯಾವ ರೀತಿ ಇತ್ತು ಅಂದರೆ, ನಾವು ಇವಾಗ ಕಾಬಾ ಮುಂದೆನೇ ಇದ್ದೀವಿ, ಕಾಬಾ ಸುತ್ತು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇತ್ತು. ಎಷ್ಟೋ ಜನ ಮಕ್ಕಳು, ಮಹಿಳೆಯರು, ಹಿರಿಯರು ಈ ಅನುಭವವನ್ನು ಅನುಭವಿಸಿ ಎಮೋಷನ್ ಆಗಿ ಕಣ್ಣೀರು ಆಗ್ತಾ ಹೊರಗೆ ಬಂದಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಈ VR ಕೌಂಟರ್ ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು. ನೋಡುಗರಿಗೆ ಮಕ್ಕಾದಲ್ಲಿರೋ ಕಾಬಾ ಎದುರುಗಡೆನೇ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾ ಇತ್ತು.